ಎಲ್ಲರಿಗೂ ತುಂಬ ರುಚಿಯಾದ ಹಾಗೂ ಆರೋಗ್ಯಕರವಾದ ಮತ್ತು ಬೇಗನೆ ಮಾಡುವಂತಹ ರಾಗಿ ಸೂಪ್ ಹೇಗೆ ಮಾಡೋದು ಅಂತ ನೋಡೋಣ ಇವತ್ತು. ಈ ಚಳಿಗಾಲದಲ್ಲಿ ಬಿಸಿ ಬಿಸಿ ಹಾಗೂ ಖಾರ ಖಾರವಾಗಿ ಇರುವ ಈ ರಾಗಿ ಸೂಪ್ ಕುಡಿಯೋದೇ ತುಂಬ ಸೂಪರ್ ಆಗಿರ್ತದೆ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಗೆ ನಾನು 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಇಂಚಿನಷ್ಟು ಶುಂಠಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 4 ರಿಂದ 5 ಹೆಸರು ಬೆಳ್ಳುಳ್ಳಿ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ 2 ಹಸಿಮೆಣಸನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಆದ ನಂತರ ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು. ದೊಡ್ಡದಾಗಿ ಈರುಳ್ಳಿ ಕಟ್ ಮಾಡಬಾರ್ದು. ಹಾಗೆ ಇದಕ್ಕೆ 1 ಕ್ಯಾರೆಟನ್ನು ಹಾಕ್ತಾ ಇದ್ದೀನಿ. ಇವೆಲ್ಲವನ್ನು ಸ್ವಲ್ಪ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಸ್ವಲ್ಪ ಅಲಸಂದೆಯನ್ನು ಹಾಕ್ತಾ ಇದ್ದೀನಿ. ನೀವು ಬೀನ್ಸ್ ಕೂಡ ಹಾಕ್ಬೋದು. ನಾನು ಬೀನ್ಸ್ ಇಲ್ಲ ಅಂತ ಅಲಸಂದೆ ಹಾಕ್ತಾ ಇದ್ದೀನಿ. ಹೆಚ್ಚು ಬೇಯಿಸ್ಕೊಳ್ಬಾರ್ದು ತರಕಾರಿಯನ್ನು. ಇವಾಗ ಸ್ವೀಟ್ ಕಾರ್ನ್ ಹಾಕ್ತಾ ಇದ್ದೀನಿ. ಸಿಹಿ ಜೋಳ ತುಂಬ ಟೇಸ್ಟ್ ಕೊಡ್ತದೆ. ಇದನ್ನು ಮಿಸ್ ಮಾಡಬೇಡಿ ಆಯಿತಾ. ತುಂಬ ಚೆನ್ನಾಗಿ ಇರ್ತದೆ, ಒಳ್ಳೆ ಟೇಸ್ಟ್ ಕೊಡ್ತದೆ. ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಿ, ಹಾಗೆ ಸ್ವಲ್ಪ ಜೀರಿಗೆ ಪುಡಿಯನ್ನು ಹಾಕಿದ್ದೀನಿ. ಇವಾಗ ನಾವು ಇನ್ನೊಂದು ಕಡೆ ಇಲ್ಲಿ ರಾಗಿ ಹಿಟ್ಟನ್ನು ಸ್ವಲ್ಪ ನೀರು ಹಾಕಿ ಗಂಟಿಲ್ಲದೆ ಚೆನ್ನಾಗಿ ಕಲಸಿ ಇಟ್ಕೊಳ್ಬೇಕು. ಅದು ಗಂಟಿರಬಾರ್ದು ಆಯಿತಾ. ಚೆನ್ನಾಗಿ ಕಲಸಿ ಇಟ್ಕೊಳ್ಬೇಕು. ಇವಾಗ ಇದು ಸ್ವಲ್ಪ ಬೆಂದಿರುತ್ತದೆ. ಅದಕ್ಕೆ ಕಾಳು ಮೆಣಸಿನ ಪುಡಿಯನ್ನು 1 ಸ್ಪೂನಷ್ಟು ಹಾಕಿದ್ದೀನಿ. ಕಾಳು ಮೆಣಸಿನ ಪುಡಿದು ನೀವು ಸ್ಕಿಪ್ ಮಾಡೋ ಹಾಗೇ ಇಲ್ಲ, ತುಂಬ ಟೇಸ್ಟ್ ಕೊಡ್ತದೆ ಅದು. ಇವಾಗ ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಅಂದಾಜು ನೀರು ಹಾಕ್ಕೊಂಡು ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು. ಒಂದು 5 ನಿಮಿಷ ಕುದಿಲಿಕ್ಕೆ ಬಿಟ್ಟರೆ ಸಾಕು. ಈ ಚಳಿಯಲ್ಲಿ ಬಿಸಿ ಬಿಸಿ ಖಾರ ಖಾರ ಆಗಿರುವ ಈ ರಾಗಿ ಸೂಪನ್ನು ಒಮ್ಮೆ ಮಾಡಿ ನೋಡಿ, ಕುಡಿದು ನೋಡಿ, ತುಂಬ ಒಳ್ಳೆ ಆಗಿರ್ತದೆ. ನಿಮಗೆ ಈ ಗಂಟ್ಲು ಕಿರಿಕಿರಿ ಎಲ್ಲ ಇದ್ದರೆ ಹೋಗ್ತದೆ. ಈ ಶುಂಠಿ ಫ್ಲೇವರ್ ಮತ್ತು ಬೆಳ್ಳುಳ್ಳಿ ಕಾಳುಮೆಣಸಿನ ಫ್ಲೇವರ್ ಎಲ್ಲ ತುಂಬ ಟೇಸ್ಟ್ ಕೊಡ್ತದೆ. ಇವಾಗ ಕುದಿ ಬಂದಿದೆ ಇದು ಆಲ್ರೆಡಿ. ಇದಕ್ಕೆ ನಾವು ಮೊದಲೇ ಮಿಕ್ಸ್ ಮಾಡಿಕೊಂಡಿರೋ ರಾಗಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ರಾಗಿ ಹಿಟ್ಟು ಸೇರಿಸಿ ಇನ್ನೂ ಒಂದು 5 ನಿಮಿಷ ಕಾಲ ನೀವು ಕುದಿಸಿದರೆ ಸೂಪ್ ರೆಡಿ ಆಗ್ತದೆ. ತುಂಬ ಟೇಸ್ಟಾಗಿರ್ತದೆ. ಚಳಿಗಾಲದಲ್ಲಿ ಹೇಳಿ ಮಾಡಿಸಿದ ಹಾಗೆ ಇರ್ತದೆ. ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.